ಆಕಾಶವಾಣಿ ಹಾಡುತ್ತಾ ನಲಿಯೋಣ ಮಕ್ಕಳ ಕ್ರಿಯಾಶೀಲ ಕಲಿಕಾ ಸರಣಿ. ರೇಡಿಯೋ ಮುಂದೆ ಕೂತ್ಕೊಂಡು ಕಾರ್ಯಕ್ರಮದಲ್ಲಿ ಹೇಳ್ಕೊಡೋ ಪುಟಾಣಿ ಪದ್ಯ ಕಲಿಯೋಕೆ ರೆಡಿಯಾಗಿರೋ ನಮ್ಮ ಪುಟಾಣಿಗಳಿಗೆಲ್ಲ ಶುಭೋದಯ, ಗುಡ್ ಮಾರ್ನಿಂಗ್. ಈ ಹಾಡು ಕನ್ನಡದಲ್ಲಿ, ABCD ಇಂಗ್ಲಿಷ್ನಲ್ಲಿ. ABCDನ ಹೀಗೆ ಹಾಡಿನ ಮುಖಾಂತರ ಕಲಿಯೋದಕ್ಕೂ ಬೇರೆ ಇನ್ನೊಂದು ಹಾಡಿದೆ. ಅದನ್ನ ಮುಂದೆ ಯಾವಾಗಲಾದರೂ ಹೇಳ್ಕೊಡ್ತೀನಿ. ಪುಟಾಣಿಗಳೇ, ಯಾರು ಹೇಳಲಿ ಬಿಡ್ಲಿ, ನಾನಂತೂ ಹೇಳ್ತೀನಿ, ನೀವುಗಳೆಲ್ಲ ತುಂಬ ಉತ್ಸಾಹದಿಂದ ಖುಷಿಯಾಗಿ ಹಾಡುಗಳನ್ನು ಕಲಿತಾ ಇದ್ದೀರಿ. ಅಮ್ಮ ನಿಮ್ಮನ್ನ ಮನೆಯಿಂದ ಹೊರಗೆ ಹೋಗೋಕೆ ಬಿಡದೆ ಇದ್ರು ರಘುಮಾಮ ನಿಮ್ಮನೆಗೆ ರೇಡಿಯೋದಲ್ಲೇ ಬಂದು ಪುಟ್ಟಿಗೆ ಹಾಡು ಹೇಳ್ಕೊಡ್ತಿದ್ದೀನಲ್ವಾ? ನೀವು ಅಂಗನವಾಡಿಗೋ ಸ್ಕೂಲಿಗೋ ಹೋಗೋಕೆ ಶುರು ಮಾಡಿದ್ರೆ ಈಗ ಕಲಿತಾ ಇರೋ ಈ ಪದ್ಯಗಳೆಲ್ಲ ಎಷ್ಟು ಉಪಯೋಗಕ್ಕೆ ಬರುತ್ತಲ್ವಾ? ಹಾಗಾದ್ರೆ ಇವತ್ತು ಯಾವ ಹಾಡು ಕಲಿಸೋಣ ನಮ್ಮ ಪುಟಾಣಿಗಳಿಗೆ? ನೀವು ನೋಡೋಕ್ ಮಾತ್ರ ಪುಟಾಣಿಗಳಪ್ಪ, ಆದರೆ ತುಂಬಾ ಚೂಟಿ. ಏನೇ ಹೇಳ್ಕೊಟ್ರು ಹೀಗೆ ಕೇಳಿದ್ರೆ ಹಾಕಲ್ತು ಬಿಡ್ತೀರಿ. ಹಾಗಾದ್ರೆ ಇವತ್ತು ನಿಮ್ಗೊಂದು ಕಷ್ಟದ ಪದ್ಯ ಹೇಳ್ಕೊಡೋಣವಾ? ನೋಡೋಣ. ಅರೆ, ಅದೇನ್ ಮಹಾ ಅಂತೀಯನೋ ಪುಟ್ಟ? ಪರವಾಗಿಲ್ವೇ? ಅರೆ, ನೀನು ಹಾಗೆ ಅಂತೀಯ ಪುಟ್ಟಿ? ಸರಿ, ಹಾಗಾದ್ರೆ ಈ ಹಾಡು ಕಲಿಯೋದು ನಿಮ್ಗೊಂದು ಪಂದ್ಯ. ಪುಟ್ಟ ಬೇಗ ಕಲಿತಾನೋ ಪುಟ್ಟಿ ಬೇಗ ಕಲಿತಾಳೋ ನೋಡೇ ಬಿಡೋಣ. ಅದ್ಯಾಕೆ ಗೊತ್ತಾಗುತ್ತೆ ರಘುಮಾಮ ಅಂತ ಕೇಳ್ತೀರಾ? ನೀವು ಈ ಹಾಡನ್ನು ಕಲಿತು ಹಾಡಿ ವಿಡಿಯೋ ಮಾಡಿ ಕಳಿಸ್ತೀರಲ್ಲ, ಯಾರು ಮೊದಲು ಕಳಿಸ್ತೀರೋ ಅವರೇ ಗೆದ್ದ ಹಾಗೆ, ಸರಿನಾ? ಹಾಗಾದ್ರೆ ಈ ಹಾಡನ್ನ ಪೂರ್ತಿಯಾಗಿ ಸುಪ್ರಿಯಾ ಅಕ್ಕ ಹಾಡ್ತಾರೆ, ಒಂದ್ಸಾರಿ ಕೇಳ್ಬಿಡಿ. ಚೈತ್ರ ವೈಶಾಖ ವಸಂತ ಋತು, ಹೂಗಳು ಅರಳುವ ನಗುವ ಋತು, ಜ್ಯೇಷ್ಠ ಆಷಾಢ ಗ್ರೀಷ್ಮ ಋತು, ಬಿಸಿಲ ಬೇಗೆಯಲಿ ಬರುವ ಋತು, ಶ್ರಾವಣ ಭಾದ್ರಪದ ವರ್ಷ ಋತು, ಮಳೆ ಮೋಡಗಳು ಸುರಿವ ಋತು, ಅಶ್ವಿಜ ಕಾರ್ತೀಕ ಶರದ್ ಋತು, ತಿಂಡಿ ಹಬ್ಬಗಳ ಖುಷಿಯ ಋತು, ಮಾರ್ಗಶಿರ ಪುಷ್ಯ ಹೇಮಂತ ಋತು, ಗಡಗಡ ನಡುಗುವ ಚಳಿಯ ಋತು, ಮಾಘ ಫಾಲ್ಗುಣ ಶಿಶಿರ ಋತು, ಮರದೆಲೆ ಉದುರುವ ಕಾಲ ಋತು. ಕಷ್ಟದ ಹಾಡು ಅಂತ ನಾನು ಆಗ್ಲೇ ಹೇಳಿದ್ನಲ್ಲ, ಈಗ ಗೊತ್ತಾಯ್ತಾ? ಹಾಡು ಕೇಳಿದ್ರೆ ಸ್ವಲ್ಪ ಗೊತ್ತಾಗತ್ತೆ, ಸ್ವಲ್ಪ ಗೊತ್ತಾಗಲ್ಲ ರಘುಮಾಮ ಅಂತಾನೆ ಪುಟ್ಟ. ಹೌದು ಹೌದು ಅಂತ ಜಡೆ ಕುಣಿಸ್ತಾಳೆ ಪುಟ್ಟಿ. ಏನಿದೆ ಈ ಹಾಡಲ್ಲಿ? ಏನಿದೆ ಅಂದ್ರೆ, ಈಗ ಒಂದು ವರ್ಷದಲ್ಲಿ 12 ತಿಂಗಳು, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಅಂತ ಡಿಸೆಂಬರ್ವರೆಗೂ. ಇದು ಈ ತಿಂಗಳ ಹೆಸರುಗಳು, ಇಂಗ್ಲಿಷ್ ಹೆಸರುಗಳು. ಇಲ್ಲಿ ವರ್ಷ ಪ್ರಾರಂಭ ಆಗೋದು ಜನವರಿ ತಿಂಗಳಿಂದ. ಆದರೆ ನಮ್ಮ ಭಾರತ ದೇಶದಲ್ಲಿ ಹೊಸ ವರ್ಷ ಪ್ರಾರಂಭ ಆಗೋದು ಚೈತ್ರ ಮಾಸದಿಂದ, ಯುಗಾದಿ ಹಬ್ಬದಿಂದ. ಇಲ್ಲೂ 12 ತಿಂಗಳಿದೆ. ಈ ತಿಂಗಳ ಹೆಸರುಗಳನ್ನು ಹೆಚ್ಚಾಗಿ ಹಬ್ಬ, ಜಾತ್ರೆ, ಉತ್ಸವ ಮಾಡುವಾಗ ಬಳಸ್ತೀವಿ. ಸ್ಕೂಲು, ಆಫೀಸು ಹಾಗೆ ಬೇರೆ ಬೇರೆ ಕಡೆಗಳಲ್ಲಿ ಜನವರಿ, ಫೆಬ್ರವರಿ ಅಂತ ಬಳಸ್ತೀವಿ. ಹಾಗಾದರೆ ನಮ್ಮ ದೇಶದಲ್ಲಿ ಬಹಳ ಹಿಂದಿನಿಂದಲೂ ಬಳಸ್ತಾ ಇರೋ ತಿಂಗಳ ಹೆಸರು ಏನು ಅಂದರೆ ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಆಶ್ವಯುಜ, ಕಾರ್ತಿಕ, ಮಾರ್ಗಶಿರ, ಪುಷ್ಯ, ಮಾಘ, ಫಾಲ್ಗುಣ. ಇದೇ ಈ ಹಾಡಲ್ಲಿರೋದು. ಈ ಹೆಸರುಗಳನ್ನು ಹೇಳೋದು ಕಷ್ಟ ಅನ್ಸುತ್ತಾ? ಹೌದಾ? ಏನಿಲ್ಲಪ್ಪ ಅಂತ ಪುಟ್ಟಿ ಇಬ್ರು ಕೈ ತಿರುಗಿಸಿ ತಾರಮಯ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಸುಪ್ರಿಯಾ ಅಕ್ಕ ಸಾಲಾಗಿ ಈ ಹಾಡನ್ನ ಹೇಳ್ಕೊಡ್ತಾರೆ. ನೀವು ಅವ್ರ ಜೊತೆ ಹಾಡಿ ನೋಡೋಣ. la la
ಚೈತ್ರ ವೈಶಾಖ ವಸಂತ ಋತು ಹೂಗಳು ಅರಳುವ ನಗುವ ಋತು ಜ್ಯೇಷ್ಠ ಆಷಾಢ ಗ್ರೀಷ್ಮ ಋತು ಬಿಸಿಲ ಬೇಗೆಯಲ್ಲಿ ಬರುವ ಋತು ಶ್ರಾವಣ ಭಾದ್ರಪದ ವರ್ಷ ಋತು ಮಳೆ ಮೋಡಗಳು ಸುರಿವ ಋತು ಅಶ್ವಿಜ ಕಾರ್ತೀಕ ಶರತ್ ಋತು ತಿಂಡಿ ಹಬ್ಬಗಳ ಖುಷಿಯ ಋತು ಮಾರ್ಗಶಿರ ಪುಷ್ಯ ಹೇಮಂತ ಋತು ಗಡಗಡ ನಡುಗುವ ಚಳಿಯ ಋತು ಮಾಘ ಫಾಲ್ಗುಣ ಶಿಶಿರ ಋತು ಮರದೆಲೆ ಉದುರುವ ಕಾಲ ಋತು ಲಲ್ಲಲಲಲ್ಲಲಾ ಲಾ 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 ಲಾ. 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 ಹಾ, ನಂಗೆ ಗೊತ್ತಾಯ್ತು. ಪುಟ್ಟ ಪುಟ್ಟಿ ನಿಮ್ಮಿಬ್ಬರಿಗೂ ಒಂದೆರಡು ಹೆಸರುಗಳು ಹೇಳೋಕ್ ಕಷ್ಟ ಆಯ್ತು ಅಂತ ಅಲ್ವಾ? ಹೌದು ಪುಟಾಣಿಗಳೇ, ಈ ಹೆಸರುಗಳೆಲ್ಲ ಸಂಸ್ಕೃತ ಭಾಷೆಯಲ್ಲಿರೋ ಹೆಸರುಗಳು. ನೀವು ಈ ಮೊದಲು ಈ ಹೆಸರುಗಳನ್ನ ಕೇಳಿರದೇ ಇದ್ರೆ ಹೇಳೋಕೆ ಕಷ್ಟ ಆಗೇ ಆಗತ್ತೆ. ಅದಕ್ಕೇನು ಯೋಚನೆ ಮಾಡಬೇಡಿ, ಸರಿಯಾಗಿ ಹೇಳೋಕೆ ಬರೋವರೆಗೂ ಈ ಹಾಡು ಹೇಳ್ಕೋತಾನೆ ಇರಿ. ಅದು ಸರಿ, ಚೈತ್ರ ವೈಶಾಖ, ಜ್ಯೇಷ್ಠ ಆಷಾಢ, ಶ್ರಾವಣ ಭಾದ್ರಪದ, ಆಶ್ವೀಜ ಕಾರ್ತಿಕ, ಮಾರ್ಗಶಿರ ಪುಷ್ಯ, ಮಾಘ ಫಾಲ್ಗುಣ ಅಂತ ಎರಡೆರಡು ತಿಂಗಳನ್ನ ಒಟ್ಟೊಟ್ಟಿಗೆ ಹೇಳೋದು ಯಾಕೆ ಅಂತ ಗೊತ್ತಾ? 2 ತಿಂಗಳಿಗೆ ಒಮ್ಮೆ ವಾತಾವರಣ ಬದಲಾಗತ್ತೆ, ಅದನ್ನೇ ಋತು ಅನ್ನೋದು. ಯಾವ್ಯಾವ ತಿಂಗಳಿಗೆ ಯಾವ್ಯಾವ ಋತು ಬರುತ್ತೆ ಅನ್ನೋದೇ ಈ ಹಾಡಿನಲ್ಲಿರೋದು. ಯಾವ್ಯಾವ ಋತುಗಳಲ್ಲಿ ನಮ್ಮ ಸುತ್ತಲಿನ ಪ್ರಕೃತಿ, ನಮ್ಮ ಆಚರಣೆಗಳು ಹೇಗಿರುತ್ತವೆ ಅನ್ನೋದನ್ನು ಈ ಹಾಡು ನಿಮಗೆ ಹೇಳ್ಕೊಡುತ್ತೆ. ಈಗಲೇ ನಿಮಗೆ ಇವೆಲ್ಲ ಗೊತ್ತಾಗದೇ ಇದ್ರೆ ಏನೂ ತೊಂದರೆ ಇಲ್ಲ. ಬರೀ ಈ ಹಾಡನ್ನು ಬಾಯ್ಪಾಠ ಮಾಡಿ ಕಲ್ತ್ಕೊಳ್ಳಿ. ಮುಂದೆ ನೀವು ದೊಡ್ಡೋರಾದ್ಮೇಲೆ ಉಪಯೋಗಕ್ಕೆ ಬರುತ್ತೆ. ಹಾಗಾದ್ರೆ ಮತ್ತೊಂದ್ಸಾರಿ ಸುಪ್ರಿಯಾ ಅಕ್ಕ ಹಾಡು ಹೇಳ್ಕೊಡ್ತಾರೆ. ಇನ್ನೊಂದ್ಸಾರಿ ಹಾಡ್ಬಿಡ್ತೀರಾ? ಲಲ್ಲಲಲಲ್ಲಲಾ ಲಾ 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 ಲಾ. 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 ಚೈತ್ರ ವೈಶಾಖ ವಸಂತ ಋತು ಹೂಗಳು ಅರಳುವ ನಗುವ ಋತು ಜ್ಯೇಷ್ಠ ಆಷಾಢ ಗ್ರೀಷ್ಮ ಋತು ಬಿಸಿಲ ಬೇಗೆಯಲ್ಲಿ ಬರುವ ಋತು ಶ್ರಾವಣ ಭಾದ್ರಪದ ವರ್ಷ ಋತು ಮಳೆ ಮೋಡಗಳು ಸುರಿವ ಋತು
ಮಾರ್ಗಶಿರ ಪುಷ್ಯ ಹೇಮಂತ ಋತು ಗಡ ಗಡ ನಡುಗುವ ಚಳಿಯ ಋತು ಮಾಘ ಫಾಲ್ಗುಣ ಶಿಶಿರ ಋತು ಮರದೆಲೆ ಉದುರುವ ಕಾಲ ಋತು ಲಲ್ಲಲಲಲ್ಲಲ್ಲ ಪುಟಾಣಿಗಳೇ, ನಾನು ಚಿಕ್ಕೋನಿದ್ದಾಗ ಹೀಗೆ ಹೇಳೋಕ್ ಕಲ್ತ್ಕೊಂಡಿದ್ದೆ. ಚೈತ್ರ ವೈಶಾಖ ವಸಂತ ಋತು, ಜ್ಯೇಷ್ಠ ಆಷಾಢ ಗ್ರೀಷ್ಮ ಋತು, ಶ್ರಾವಣ ಭಾದ್ರಪದ ವರ್ಷ ಋತು, ಆಶ್ವೀಜ ಕಾರ್ತಿಕ ಶರದ್ ಋತು, ಮಾರ್ಗಶಿರ ಪುಷ್ಯ ಹೇಮಂತ ಋತು, ಮಾಘ ಫಾಲ್ಗುಣ ಶಿಶಿರ ಋತು ಅಂತ. ಆದರೆ ನೀವು ಕಲ್ತಿರೋ ಈ ಹಾಡಿನಲ್ಲಿ ಆಯಾ ಋತುಗಳಲ್ಲಿ ಏನೇನಾಗತ್ತೆ ಅನ್ನೋ ಮಾಹಿತಿ ಕೂಡ ಇದೆ. ಇದನ್ನ ಬೇಗ ಕಲ್ತು ಹಾಡಿ ವಿಡಿಯೋ ಮಾಡಿ ಯಾರು ನಂಗೆ ಮೊದಲು ಕಳಿಸೋದು? ಪುಟ್ಟಾನೋ ಪುಟ್ಟಿನೋ? ನೋಡೇ ಬಿಡೋಣ. ಮೊದಲಿ ನಿಮ್ಮ ಮಕ್ಕಳನ್ನ ಅತ್ಯಂತ ಶ್ರದ್ಧೆಯಿಂದ ಉತ್ಸಾಹದಿಂದ ಸಕ್ರಿಯವಾಗಿ ತೊಡಗಿಸ್ತಾ ಇರೋ ಅಮ್ಮ ಅಪ್ಪಂದ್ರೆ, ನಿಮ್ಮ ಮಗುವಿನ ಬೌದ್ಧಿಕ ಬೆಳವಣಿಗೆಗೆ ಈ ಕಾರ್ಯಕ್ರಮದ ಮೂಲಕ ಪ್ರೇರಣೆ ಪಡ್ಕೊಂಡು ನಿಮ್ಮ ಕರ್ತವ್ಯವನ್ನ ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸ್ತಾ ಇರೋ ನಿಮ್ಮೆಲ್ಲರಿಗೂ ಮತ್ತೆ ಮತ್ತೆ ಅಭಿನಂದನೆಗಳು. ನೆಲ ಹದ ಮಾಡಿ, ಬೀಜ ಬಿತ್ತಿ, ನೀರೆರೆದು, ಗೊಬ್ಬರ ಹಾಕಿ, ಕಳೆ ತೆಗೆದು, ಫಸಲು ಬಂದಾಗ ಕಣ ಮಾಡೋ ಹೊತ್ತಿಗೆ ಸಾಕಷ್ಟು ಕಾಲಾವಕಾಶ ಬೇಕು. ಮಗುವಿನ ಬೆಳವಣಿಗೆನೂ ಹಾಗೆ. ತಂದೆ ತಾಯಿಗಳು ಮಗು ಬೆಳೆದು ಒಂದು ಯಶಸ್ವಿ ವ್ಯಕ್ತಿ ಆಗುವವರೆಗೆ ತಮ್ಮ ಕರ್ತವ್ಯ ಮಾಡ್ತಾ ಮಾಡ್ತಾ ಮಗುವಿಗೆ ಆಸರೆಯಾಗಿದ್ದು, ಮಗು ಯಶಸ್ಸು ಪಡೆಯೋ ಆ ದಿನವನ್ನ ಕ್ಷಣವನ್ನ ಎದುರು ನೋಡ್ತಾ ಕಾತರದಿಂದ ಕಾಯ್ತಾ ಇರಬೇಕು. ಇದೇ ಅಲ್ವಾ ತಂದೆ ತಾಯಿಗಳ ಜೀವನದ ಪರಮೋದ್ದೇಶ. ಆದ್ದರಿಂದ ನಿಮ್ಮ ಮಗುವಿನ ದೈಹಿಕ ಬೆಳವಣಿಗೆ ಸರಿಯಾಗಿ ಆಗೋದಕ್ಕೆ ಪೌಷ್ಟಿಕ ಆಹಾರ ಕೊಡೋದು ಮರಿಬೇಡಿ. ಸಮಯ ವ್ಯರ್ಥ ಮಾಡದ ಹಾಗೆ ಮಗುವನ್ನ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ತೊಡಗಿಸಿ. ಮಗುವಿನ ಆಸಕ್ತಿಯ ಕ್ಷೇತ್ರವನ್ನು ಅದರ ಎಳೆಯ ವಯಸ್ಸಿನಲ್ಲೇ ಗುರುತಿಸಿ ಅದಕ್ಕೆ ಬೇಕಾದ ಅನುಕೂಲಗಳನ್ನು ಮಾಡಿಕೊಡಿ. ಇನ್ನು ಇವತ್ತಿನ ಈ ಕಾರ್ಯಕ್ರಮದ ಹಾಡು ನಿಮ್ಮ ಮಗುವಿಗೆ ಕಲಿಸಿ, ಹಾಡಿಸಿ, ವಿಡಿಯೋ ಮಾಡಿ 1 ವಾರದ ಒಳಗಾಗಿ ನಮಗೆ ಕಳಿಸೋದಕ್ಕೆ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9481572600. ಸಂಖ್ಯೆ ಮತ್ತೊಮ್ಮೆ ಕೇಳಿ, 9481572600 ಅಥವಾ AIRBDVT@gmail.comಗೆ 1 ವಾರದ ಒಳಗಾಗಿ ಕಳುಹಿಸಿಕೊಡಿ. ನಮ್ಮ ಈ ಕಾರ್ಯಕ್ರಮದಲ್ಲಿ ಪ್ರಸಾರವಾಗದೇ ಇರೋ ಹಾಡುಗಳ ವಿಡಿಯೋಗಳನ್ನು ನಾವು ಪರಿಗಣಿಸೋದಿಲ್ಲ. ಯೂಟ್ಯೂಬ್ನಲ್ಲಿ ಕಾರ್ಯಕ್ರಮವನ್ನು ಮತ್ತೆ ಕೇಳೋಕೆ ಆಕಾಶವಾಣಿ ಭದ್ರಾವತಿ ಅಂತ ಇಂಗ್ಲಿಷ್ನಲ್ಲಿ ಟೈಪ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಎಲ್ಲ ಪುಟಾಣಿಗಳನ್ನು ಪ್ರೋತ್ಸಾಹಿಸಿ. ಹಾಗೇನೆ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ಸ್ನಲ್ಲಿ ದಾಖಲಿಸಿ. ಒಂದು ಸಾರಿ ಸಬ್ಸ್ಕ್ರೈಬ್ ಆದರೆ ನಾವು ಹೊಸ ಹಾಡನ್ನ ನಮ್ಮ ಯೂಟ್ಯೂಬ್ ವಾಹಿನಿಯಲ್ಲಿ ಅಪ್ಲೋಡ್ ಮಾಡಿದಾಗಲೆಲ್ಲ ನಿಮಗೆ ಒಂದು ನೋಟಿಫಿಕೇಶನ್ ಬರುತ್ತೆ. ಇದರಿಂದ ಮಗು ಹಾಡನ್ನ ಅಭ್ಯಾಸ ಮಾಡಲಿಕ್ಕೆ ಬಹಳ ಅನುಕೂಲ ಆಗತ್ತೆ. ನಿಮ್ಮ ಮಕ್ಕಳ ಭಾಷಾ ಬೆಳವಣಿಗೆ ನಿಮ್ಮ ಜವಾಬ್ದಾರಿನೂ ಹೌದು. ಆದ್ರಿಂದ ಪೋಷಕರು ಅತ್ಯಂತ ಮುತುವರ್ಜಿಯಿಂದ, ಕಾಳಜಿಯಿಂದ ಮಕ್ಕಳನ್ನ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ತೊಡಗಿಸಿ, ಪ್ರೋತ್ಸಾಹಿಸಿ. ಮುಂದಿನ ಕಾರ್ಯಕ್ರಮದಲ್ಲಿ ಹೊಸ ಹಾಡಿನೊಂದಿಗೆ ಮತ್ತೆ ನಿಮ್ಮಲ್ಲಿಗೆ ಬರ್ತೀನಿ. ನಿಮ್ಮೆಲ್ಲರ ರಘುಮಾಮ. ನಮಸ್ಕಾರ. ಹಾಡುತ್ತಾ ನಲಿಯೋಣ. ಮಕ್ಕಳ ಕ್ರಿಯಾತ್ಮಕ ಕಲಿಕಾ ಸರಣಿ ಕೇಳಿದಿರಿ. ಸಂಗೀತ ಸಂಯೋಜನೆ ಪ್ರವೀಣ್ ಡಿ ರಾವ್. ಹಾಡಿದವರು ಸುಪ್ರಿಯಾ ಆಚಾರ್ಯ. ಸಂಮೋಹನ ವಿನ್ಯಾಸ ಡಾಕ್ಟರ್ ಎನ್ ರಘು. ನಿರ್ಮಾಣ SR ಭಟ್. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.